ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿದಂತ ಆರೋಪಿ ಇದೀಗ ಅರೆಸ್ಟ್ ಆಗಿದ್ದಾನೆ. ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಇದು. ಬಾಂಗ್ಲಾ ಮೂಲದ ಮೊಹಮ್ಮದ್ ಎಂಬಾತನ ಬಂಧನ ಆಗಿದೆ. ಮೊಹಮ್ಮದ್ ಶರೀಫುಲ್ಲಾ ಇಸ್ಲಾಂ ಶಹಜಾದ್ ಬಂಧನ ಆಗಿದೆ. ಬರೋಬ್ಬರಿ 5 ರಿಂದ 6 ತಿಂಗಳ ಹಿಂದೆ ಮುಂಬೈಗೆ ಬಂದಿರುವಂತಹ ಆರೋಪಿ. ಈ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಮುಂಬೈನಲ್ಲಿ ಹೌಸ್ ಕೀಪಿಂಗ್ ಕೆಲಸವನ್ನ ಮಾಡ್ತಿರ್ತಾನೆ ಮೊಹಮ್ಮದ್. ಭಾರತೀಯ ಎಂಬುದಕ್ಕೆ ಯಾವುದೇ ದಾಖಲೆಗಳು ಇಲ್ಲಿವರೆಗೂ ಕೂಡ ಸಿಕ್ಕಿಲ್ಲ. ಬಾಂಗ್ಲಾದಿಂದ ಅಕ್ರಮವಾಗಿ ನುಸುಳಿರೋ ಬಗ್ಗೆ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಆರೋಪಿಯ ಜನ್ಮ ಜಾಲಾಡ್ತಾ ಇದ್ದಾರೆ ಮುಂಬೈ ಪೊಲೀಸರು. ನಟ ಸೈಫ್ ಅಲಿ ಖಾನ್ ಚಾಕು ಇರಿದಂತಹ ಆರೋಪಿ ಅರೆಸ್ಟ್ ಆಗಿದ್ದು, ಬಾಂಗ್ಲಾ ಮೂಲದ ಮೊಹಮ್ಮದ್ ಎಂಬಾತನನ್ನ ಬಂಧನಕ್ಕೆ ಒಳಪಡಿಸಿದ್ದು, ಆತನಿಂದ ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ. ಪೊಲೀಸರು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈತ ಬಾಂಗ್ಲಾ ಮೂಲದವನು ಅಂತ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಈತನ ಪೂರ್ವಾಪರ ಏನು ಎತ್ತ ಅನ್ನೋದ್ರ ಬಗ್ಗೆ ಪೊಲೀಸರು ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದ್ದಾರೆ. 3 ತಂಡಗಳಾಗಿ ಮುಂಬೈ ಪೊಲೀಸರು ವಿಚಾರಣೆಯನ್ನ ಕೈಗೊಂಡಿದ್ರು. ಇದೀಗ ಆರೋಪಿ ಕೂಡ ತಗ್ಲಾಕೊಂಡಿದ್ದಾನೆ ಪೊಲೀಸರ ಕೈಗೆ. ಮುಂದಿನ ವಿಚಾರಣೆಯನ್ನು ಕೂಡ ಈಗ ಪೊಲೀಸರು ಮಾಹಿತಿನ ಕಲೆ ಹಾಕ್ತಿದ್ದಾರೆ. ಈತ ಯಾವ ಉದ್ದೇಶದಿಂದ ಈ ರೀತಿ ಅಟ್ಯಾಕ್ ಮಾಡಿದ್ದಾನೆ, ಏನು ಎತ್ತ, ಈತನ ಹಿಂದೆ ಯಾರಿದ್ದಾರೆ, ಎಲ್ಲದರ ಬಗ್ಗೆ ಕೂಡ ಮಾಹಿತಿನ ಕಲೆ ಹಾಕ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ಇದ್ದಾರೆ. ಹರೀಶ್, ಈಗ ಆರೋಪಿ ಯಾರು, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿನ ಪೊಲೀಸರು ಕಲೆ ಹಾಕ್ತಾ ಇರುವಂತದ್ದು. ಈಗ ಸದ್ಯದ ಅಪ್ಡೇಟ್ಸ್ ಗಳೇನು ಲಭ್ಯ ಆಗ್ತಾ ಇದೆ? ಈತ ಭಾರತೀಯನಾ ಅಥವಾ ಬಾಂಗ್ಲಾ ಮೂಲದವನ, ಏನು ಎತ್ತ ಅನ್ನೋದ್ರ ಬಗ್ಗೆ? ಶಕುಂತಲಾ, ನಟ ಸೈಫ್ ಅಲಿ ಖಾನ್ ಮೇಲಿನ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಮುಂಬೈನ ಠಾಣೆಯಲ್ಲಿರ್ತಕ್ಕಂತಹ ಠಾಣೆಯ ಮೆಟ್ರೋ ಕನ್ಸ್ಟ್ರಕ್ಷನ್ ನಡೀತಾ ಇರ್ತಕ್ಕಂತಹ ವರ್ಕರ್ಸ್ ಕ್ಯಾಂಪೇನ್ ಇತ್ತು. ಇಲ್ಲಿ ಆತ ಇದ್ದ. ಆತನನ್ನ ಪೊಲೀಸರು ಬಂಧಿಸಿದ್ದಾರೆ. 3 ತಂಡಗಳಾಗಿ ಆತನನ್ನ ಬಂಧಿಸಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಮುಖ್ಯವಾಗಿ ಆತನ ಬಗ್ಗೆ ಮಾಹಿತಿ ಕಲೆ ಹಾಕಿದಂತ ಸಂದರ್ಭದಲ್ಲಿ ಆತ ಭಾರತೀಯ ನಾಗರಿಕ ಅನ್ನೋದಕ್ಕೆ ಯಾವುದೇ ದಾಖಲೆಗಳಿಲ್ಲ ಅನ್ನುವಂಥದ್ದನ್ನ ಪೊಲೀಸರು ಹೇಳ್ತಾ ಇದ್ದಾರೆ. ಈತ ಬಾಂಗ್ಲಾದಿಂದ 5-6 ತಿಂಗಳ ಹಿಂದೆ ನುಸುಳಿ ಭಾರತಕ್ಕೆ ಬಂದಿದ್ದಾನೆ ಅನ್ನುವಂಥದ್ದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ಈತನ ಹೆಸರು ಮೊಹಮ್ಮದ್ ಶರೀಫುಲ್ಲಾ ಇಸ್ಲಾಂ ಶಹಜಾದ್ ಅನ್ನುವಂತ ನಿಟ್ಟಿನಲ್ಲಿ, ಮತ್ತೆ ಈತ ಭಾರತಕ್ಕೆ ಬಂದಾಗ ಭಾರತದಲ್ಲಿ ಇವನು ವಿಜಯ್ ದಾಸ್ ಅನ್ನುವಂತ ನಿಟ್ಟಿನಲ್ಲಿ ಈತ ಹೆಸರನ್ನ ಇಟ್ಕೊಂಡಿದ್ದ. ಮತ್ತೆ ಮುಂಬೈನಲ್ಲಿ 5-6 ತಿಂಗಳ ಹಿಂದೆ ಆತ ಕೆಲಸಕ್ಕೆ ಸೇರಿದ್ದ. ಹೌಸ್ ಕೀಪಿಂಗ್ ಕೆಲಸದಲ್ಲಿ ಈತ ಕೆಲಸ ಮಾಡ್ತಿದ್ದ. ಮತ್ತೆ ಬೇರೆ ಕಡೆ ಬೇರೆ ಕೆಲಸಗಳನ್ನು ಕೂಡ ಮಾಡಿದ್ದಾನೆ ಅನ್ನುವಂತ ಮಾಹಿತಿಯನ್ನ ಪೊಲೀಸರು ಹೇಳಿದ್ದಾರೆ. ಜೊತೆಗೆ ಈತ ಮೊದಲ ಬಾರಿಗೆ ಈ ತರದ ಕೃತ್ಯವನ್ನ ಎಸಗಿದ್ದಾನೆ. ಈತ ಇಂತಹ ಪ್ರಕರಣಗಳಲ್ಲಿ ಭಾಗಿಯಾರೋದ್ರ ಬಗ್ಗೆ ಯಾವುದೇ ಬೇರೆ ಪ್ರಕರಣಗಳಲ್ಲಿ ಹಿನ್ನೆಲೆ ಇಲ್ಲ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಪೊಲೀಸರು ಹೇಳ್ತಾ ಇದ್ದಾರೆ. ಮತ್ತೆ ಆತನನ್ನ ಹೆಚ್ಚಿನ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಈತ ಬಾಂಗ್ಲಾದಿಂದ ಬಂದಿದ್ದಾನೆ ಅಂತಂದ್ರೆ ಈತ ಒಬ್ಬನೇ ಬಂದಿದ್ದಾನ ಅಥವಾ ಬೇರೆಯವರ ಜೊತೆ ಈತ ಬಂದಿದ್ದಾನ, ಮತ್ತೆ ಎಲ್ಲೆಲ್ಲಿ ಈತ ಕೆಲಸ ಮಾಡಿದ್ದ, ಈತನ ಉದ್ದೇಶ ಏನಾಗಿತ್ತು, ಸೈಫ್ ಅಲಿ ಖಾನ್ ಅವರ ಮೇಲೆ ದಾಳಿ ಮಾಡೋದಾಗಿತ್ತ ಅಥವಾ ಕಳ್ಳತನ ಮಾಡೋದಾಗಿತ್ತ, ಎಲ್ಲ ವಿಚಾರಗಳ ಬಗ್ಗೆ ಆತನಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆತನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಪೊಲೀಸರ ಕಸ್ಟಡಿಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಶಕುಂತಲಾ, ಧನ್ಯವಾದ ಹರೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಈ ಬಗ್ಗೆ ಮುಂಬೈ ಡಿಸಿಪಿ ದೀಕ್ಷಿತ್ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ये जो आरोपी है, यह आरोपी बांग्लादेशी ओरिजिन का है, ऐसा हमारा डाउट है. इसीलिए एप्रोप्रिएट इस केस में एप्रोप्रिएट सेक्शंस की वाड़ की गई है और उस हिसाब से आगे का इन्वेस्टिगेशन किया जा रहा है. किन सेक्शंस को, पासपोर्ट एक्ट में या फिर पासपोर्ट एक्ट के रेलेवेंट सेक्शंस में रेलेवेंट सेक्शंस इसमें अप्लाई किए गए हैं. उसके डिटेल्स हम प्रेस नोट से आपसे शेयर कर रहे हैं. तो क्या इसके पहले वहां जा चुका था, जिस तरीके से चढ़ा है और उतरा है? अभी तक ऐसा कुछ इन्वेस्टिगेशन में निष्पन्न नहीं हुआ है. एक्यूज्ड अरेस्ट होने के बाद हमको काफी कम टाइम अभी तक मिला है. ये चीजें इन्वेस्टिगेशन में निष्पन्न की जाएगी. इसमें प्राइमा फेसी ऐसा लगता है कि ये जो एक्यूज है ये बांग्लादेशी है और इंडिया में इलीगली एंटर करने के बाद इस एक्यूज ने इसका नाम चेंज किया है. वो एक रीजन हो सकता है. क्या नाम रख के अभी रह रहा था और मुंबई में विजय दास. मुंबई में कहाँ से रह रहा था सर, कब से रह रहा था? ये एक्यूज पिछले 5-6 महीने पहले मुंबई आया है, ऐसा पता चला है. कुछ दिन ये मुंबई में रहा, बाद में मुंबई की विसिनिटी के कुछ टाउन्स में रहा और 15 दिन पहले फिर मुंबई आया है, ऐसा इन्वेस्टिगेशन में पता चला है. क्या काम करता था सर ये? हाउसकीपिंग एजेंसी में काम करता था. किसी बार में काम किया, किसी कॉन्ट्रैक्ट? हाउसकीपिंग एजेंसी में काम करता था.